ಕೊಂಡಪಲ್ಲಿ ಊರಿನಲ್ಲಿ ದೊಡ್ಡ ಮಳೆ ಬೀಳ್ತಾ ಇರುತ್ತದೆ. ಹೊರಗಡೆ ಮಿಂಚು ಗುಡುಗುಗಳಿಂದ ಎಡೆತಡೆಯಿಲ್ಲದೆ ಭಾರಿ ಮಳೆ ಬೀಳ್ತಾ ಇರುತ್ತದೆ. ಹಾಲಲ್ಲಿ ಮಾವ ಪ್ರಸಾದ್ ಕೂತ್ಕೊಂಡಿದ್ರೆ ಅತ್ತೆ ಶಾರದ ಅಡಿಗೆ ಮನೆಯಿಂದ ಬರುತ್ತಾ ಸೊಸೆಯರಿಗೆ ಆರ್ಡರ್ ಕೊಡ್ತಾಳೆ. ಸೊಸೆ ಅಂದ್ರೆ ಹೊರಗಡೆ ಮಳೆ ಹೇಗೆ ಬೀಳ್ತಾ ಇದೆ ನೋಡಿದ್ರಲ್ಲ, ಈ ಚಳಿಗೆ ನಿಮ್ಮ ಮಾವನವರಿಗೆ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿ ಏನಾದ್ರು ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ. ನೀವು ಮೂವರು ಅಡಿಗೆ ಮನೆಯೊಳಗೆ ಹೋಗಿ ಈ ಮಳೆಗೆ ತಕ್ಕ ಹಾಗೆ ಯಾರಿಗೆ ಇಷ್ಟ ಬಂದ ಅಡಿಗೆನ ಮಾಡಿ ತಗೊಂಬನ್ನಿ. ಅತ್ತೆ ಹಾಗೆ ಅನ್ನುವುದೇ ತಡ. ಸೋಫಾದಲ್ಲಿ ಇರುವ ಮಕ್ಕಳು ರಮೇಶ್, ಸುರೇಶ್, ಅರುಣ್ ಮೂವರು ಯಾರಿಗೆ ಇಷ್ಟಿದ್ದು ಅವರು ಕೇಳೋದಕ್ಕೆ ಶುರು ಮಾಡುತ್ತಾರೆ. ರಮೇಶ್ ಈರುಳ್ಳಿ ಪಕೋಡ ಬೇಕು ಅಂತ ಅನ್ನುತ್ತಾನೆ. ಸುರೇಶ್ ಚಿಕನ್ ಪಕೋಡ ಅಂತಾನೆ. ಇನ್ನು ಚಿಕ್ಕವನ ಅರುಣ್ ಮ್ಯಾಗಿ ಬೇಕು ಅಂತ ಕೇಳುತ್ತಾನೆ. ಮೂವರು ವಾರಗಿತ್ತಿಯರು ಅನಾಮಿಕಾ, ಅವನಿ, ಅಂಜಲಿಯರು ಅಡಿಗೆ ಮನೆಯೊಳಗೆ ನುಗ್ಗಿ ಪೈಪೋಟಿಯಲ್ಲಿ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಅವರವರ ಅಡಿಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಮೂವರ ಮಧ್ಯೆ ಗಟ್ಟಿಯಾದ ಪೈಪೋಟಿ ಶುರುವಾಗುತ್ತದೆ. ದೊಡ್ಡ ಸೊಸೆ ಅನಾಮಿಕಾ ಗಬಗಬ ಈರುಳ್ಳಿಯನ್ನು ಹಚ್ಚುತ್ತಾ ಪಕ್ಕದಲ್ಲೇ ಇರುವ ಎರಡನೇ ಸೊಸೆ ಅವನಿ ಕಡೆ ನೋಡ್ತಾಳೆ. ಅರೇ ಅವನಿ, ನೀನು ಚಿಕನ್ ಪಕೋಡ ಎಷ್ಟು ಚೆನ್ನಾಗಿ ಮಾಡಿದ್ರು ನನ್ನ ಈರುಳ್ಳಿ ಪಕೋಡ ಮುಂದೆ ಅದು ವೇಸ್ಟು. ನನ್ನ ಪಕೋಡಗಳು ಕರಕರ ಅಂತ ಬರುತ್ತೆ, ನೋಡ್ತಾ ಇರು. ಮಾವನವರು ನನ್ನ ಅಡಿಗೆನೇ ಇಷ್ಟಪಡ್ತಾರೆ. ಅಬ್ಬೋ ಅಕ್ಕ, ನಿನ್ನ ಪಕೋಡಗಳು ಯಾವಾಗ್ಲೂ ತಿನ್ನೋದೇ ಅಲ್ವಾ? ಈ ಚಳಿಗೆ ನನ್ನ ಚಿಕನ್ ಪಕೋಡ ತಿಂದ್ರೆ ಮಾವನವರೇ ಅಲ್ಲ, ನನ್ನ ಗಂಡ ಸುರೇಶ್ ಕೂಡ ಫಿದಾ ಆಗ್ಬೇಕು. ಅಡಿಗೆಯಲ್ಲಿ ನನ್ನನ್ನ ಹಿಡಿಯೋರೇ ಇಲ್ಲ. ಇನ್ನು ಮೂರನೇ ಸೊಸೆ ಅಂಜಲಿ ಇವರಿಬ್ಬರ ಬಿಲ್ಡಪ್ ಅನ್ನು ನೋಡಿ ನಗುತ್ತಾ ಮ್ಯಾಗಿಗೆ ಪಾತ್ರೆ ಸ್ಟವ್ ಮೇಲೆ ಇಡ್ತಾಳೆ. ನಿಮ್ಮಿಬ್ಬರ ಅಡಿಗೆಗಳು ಹಳೆ ಕಾಲದ್ದು ಅಕ್ಕ. ನನ್ನ ಮ್ಯಾಗಿ ಕೇವಲ 2 ನಿಮಿಷದಲ್ಲೇ ರೆಡಿಯಾಗಿ ಹೋಗುತ್ತೆ. ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ತಿಂತಾ ಇದ್ರೆ ಎಲ್ಲರೂ ನನ್ನ ಅಡಿಗೆಗೆ ಜೈ ಅಂತಾರೆ. ನೀವೇ ನೋಡ್ತಾ ಇರಿ. ಹೀಗೆ ಮೂವರು ಒಬ್ಬರನ್ನು ಮೀರಿ ಮತ್ತೊಬ್ಬರು ಅಡಿಗೆ ಮನೆಯಲ್ಲಿ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅವರಿಗೆ ಅವರೇ ಸಾಟಿ ಅನ್ನುವ ಹಾಗೆ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಈರುಳ್ಳಿ ಪಕೋಡ, ಚಿಕನ್ ಪಕೋಡ, ಮ್ಯಾಗಿ ಸುವಾಸನೆಗಳು ಮನೆಯೆಲ್ಲ ಬರಲಿಕ್ಕೆ ಶುರುವಾಗುತ್ತದೆ. ಮೂವರು ವಾರಗೀತಿಯರು ಪೈಪೋಟಿ ಇಟ್ಟು ಅಡಿಗೆ ಮುಗಿಸಿ ಅವರವರ ಪ್ಲೇಟ್ ಅವರು ಹಿಡಿದುಕೊಂಡು ಎಷ್ಟೋ ಗರ್ವದಿಂದ ಹಾಲ್ಗೆ ನಡ್ಕೊಂಡು ಬರ್ತಾರೆ. ಹಾಲ್ನಲ್ಲಿ ಆಗಲೇ ಹಸುವೆಯಿಂದ ತಡಪಡಿಸುತ್ತಿರುವ ಮಾವ ಪ್ರಸಾದ್, ಅತ್ತೆ ಶಾರದಾ, ಗಂಡಂದಿರು ಮೂವರು ಸೋಫಾದಲ್ಲಿ ರೆಡಿಯಾಗಿ ಕೂತಿರ್ತಾರೆ. ದೊಡ್ಡ ಸೊಸೆ ಅನಾಮಿಕಾ ಬಿಸಿ ಬಿಸಿ ಈರುಳ್ಳಿ ಪಕೋಡೆಯ ಪ್ಲೇಟ್ ಅನ್ನು ಮುಂದಕ್ಕಿಡುತ್ತಾಳೆ. ಎರಡನೇ ಸೊಸೆ ಅವನಿ ಕೆಂಪಾಗಿ ಕಾದ ಚಿಕನ್ ಪಕೋಡವನ್ನು ಮುಂದಿಡುತ್ತಾಳೆ. ಮೂರನೇ ಸೊಸೆ ಅಂಜಲಿ ಹೊಗೆ ಉಗಿಯುತ್ತಿರುವ ಮ್ಯಾಗಿ ಪಾತ್ರೆಯನ್ನು ತಂದು ಅಲ್ಲಿ ಇಡುತ್ತಾಳೆ. ಶಾರದಾ ಮೂವರು ಅಡಿಗೆಯನ್ನು ನೋಡುತ್ತಾಳೆ. ಅಬ್ಬೋ, ಮೂವರು ಪೈಪೋಟಿ ಇಟ್ಟು ಮತ್ತು ಮಾಡಿದೀರೇ, ಸರಿ, ಮೊದ್ಲು ನಿಮ್ಮ ಮಾವನವರಿಗೆ ತಿನ್ಸಿ. ಅವರು ಯಾರ ಅಡಿಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವರೇ ಈ ಮನೆಯಲ್ಲಿ ಬೆಸ್ಟ್ ಅಡಿಗೆಯವರು. ಮಾವ ಪ್ರಸಾದ್ ಎಷ್ಟೋ ಆಸೆಯಿಂದ ಮೊದಲು ಅನಾಮಿಕಾ ಮಾಡಿದ ಈರುಳ್ಳಿ ಪಕೋಡೆಯನ್ನು ಬಾಯಲ್ಲಿ ಹಾಕುತ್ತಾನೆ. ಆದರೆ ಒಂದು ತುತ್ತು ತಿನ್ನುತ್ತಲೇ ಅವನ ಮುಖವೆಲ್ಲ ಯಾವುದೋ ಒಂದು ರೀತಿಯಾಗಿ ಬದಲಾಗುತ್ತದೆ. ಏಕೆಂದರೆ ಪೈಪೋಟಿಯ ಗಾಬರಿಯಲ್ಲಿ ಅನಾಮಿಕಾ ಪಕೋಡ ಹಿಟ್ಟಿನಲ್ಲಿ ಉಪ್ಪು ಹಾಕುವುದನ್ನು ಪೂರ್ತಿಯಾಗಿ ಮರೆತು ಹೋಗಿರುತ್ತಾಳೆ. ಅಮ್ಮ ಅನಾಮಿಕಾ, ಪಕೋಡ ನೋಡಕ್ಕಂತೂ ಚೆನ್ನಾಗಿದೆ ಹೊರತು ಇದರಲ್ಲಿ ನಿಜಕ್ಕೂ ಉಪ್ಪೇ ಇಲ್ಲ ತಾಯಿ. ಸಪ್ಪಗೆ ಚಳಿಗಾಲದ ಮಳೆ ನೀರಿನ ಹಾಗಿದೆ. ಆ ಮಾತನ್ನು ಕೇಳುತ್ತಲೇ ಎರಡನೇ ಸೊಸೆ ಅವನಿ ಸಂಭ್ರಮ ಪಡುತ್ತಾ ತನ್ನ ಚಿಕನ್ ಪಕೋಡ ಪ್ಲೇಟ್ ಅನ್ನ ಮುಂದಕ್ಕೆ ತಳ್ಳುತ್ತಾಳೆ. ಮಾವನವರೇ, ಅದು ಬಿಟ್ಬಿಡಿ, ನನ್ನ ಚಿಕನ್ ಪಕೋಡ ತಿನ್ನಿ. ಇದರಲ್ಲಿ ಉಪ್ಪು ಖಾರ ಎಲ್ಲ ಸರಿಯಾಗಿ ಹಾಕಿದ್ದೀನಿ. ಮಾವ ಎಷ್ಟೋ ಸಂತೋಷ ಪಡುತ್ತಾ ಒಂದು ದೊಡ್ಡ ಚಿಕನ್ ಚೂರನ್ನು ಬಾಯಲ್ಲಿ ಇಟ್ಟುಕೊಂಡು ಗಟ್ಟಿಯಾಗಿ ಅಗಿಯುತ್ತಾನೆ. ಅಷ್ಟೇ, ಟಕ್ ಅಂತ ದೊಡ್ಡ ಸೌಂಡ್ ಬರುತ್ತದೆ. ಪೈಪೋಟಿಯ ಹಡಹುಡಿಲಿ ಅವನಿ ಚಿಕನ್ ಚೂರುಗಳನ್ನು ಎಣ್ಣೆಯಲ್ಲಿ ಸರಿಯಾಗಿ ಬೇಯಿಸದೆ ಮೇಲೆ ಮಾತ್ರ ಕೆಂಪಗೆ ಸುಟ್ಟು ಒಳಗಡೆ ಹಸಿಯಾಗಿ ಇಡುತ್ತಾಳೆ. ಅದರಿಂದ ಆ ಚೂರು ಕಲ್ಲಿನ ಹಾಗೆ ಗಟ್ಟಿಯಾಗಿ ಬದಲಾಗಿರುತ್ತದೆ. ಅಬ್ಬೋ ಅವನಿ, ಚಿಕನ್ ಪಕೋಡ ಅಂತ ಅಂದಿಯಲ್ಲಮ್ಮ, ಬಾಯಲ್ಲಿ ಹಾಕೊಂಡ್ರೆ ನನ್ನ ಹಲ್ಲು ಉದುರು ಹೋಗಾಗಿದೆ. ಒಳಗಡೆ ನಿಜವಾಗ್ಲೂ ಬೆಂದೇ ಇಲ್ಲ ತಾಯಿ. ಇನ್ನು ಚಿಕ್ಕ ಸೊಸೆ ಅಂಜಲಿ ಸಂಭ್ರಮ ಪಡುತ್ತಾ ನನ್ನ ಮ್ಯಾಗಿ ತಿನ್ನಿ ಮಾವಯ್ಯ, ಇದು ಸಾಫ್ಟ್ ಆಗಿರುತ್ತೆ ಎಂದು ಪ್ಲೇಟ್ ಅನ್ನು ಕೊಡುತ್ತಾಳೆ. ಮಾವ ಸ್ಪೂನ್ ಇಂದ ಮ್ಯಾಗಿಯನ್ನು ಬಾಯಲ್ಲಿ ಇಟ್ಕೋತಾನೆ. ಆದರೆ ಬಾಯಲ್ಲಿ ಇಡುವುದೇ ತಡ ಅವನ ಕಣ್ಣಿನಿಂದ ಮೂಗಿನಿಂದ ನೀರು ಹರಿಲಿಕ್ಕೆ ಶುರುವಾಗುತ್ತೆ. ಪೈಪೋಟಿಲಿ ಗೆಲ್ಲಬೇಕು ಅನ್ನುವ ಗಾಬರಿಯಲ್ಲಿ ಅಂಜಲಿ ಮ್ಯಾಗಿ ಮಸಾಲೆಯ ಜೊತೆಗೆ ಪಕ್ಕದಲ್ಲೇ ಇರುವ ಘಾಟಾದ ಕರಿಮೆಣಸಿನ ಪುಡಿ ಎಲ್ಲ ಅದರಲ್ಲಿ ಸುರಿದಿರುತ್ತಾಳೆ. ಆ ಘಾಟಿಗೆ ಮಾವನಿಗೆ ವರಸೆಯಾಗಿ ಒಂದಲ್ಲ ಎರಡಲ್ಲ 5 ಸೀನುಗಳು ಬರುತ್ತದೆ. ಅಬ್ಬೋ, ಏನಮ್ಮ ಇದು? ಮ್ಯಾಗಿನ ಇಲ್ಲ ಮೆಣಸಿನಕಾಳಿನ ಕಷಾಯನ? ನನ್ನ ಹೊಟ್ಟೆ ಉರಿತಾ ಇದೆ ಅಮ್ಮ. ಹೀಗೆ ಮೂವರು ಸೊಸೆಯರ ಅಡಿಗೆಗಳು ತಿಂದು ಮಾವನವರು ಲಬೋದಿಬೋ ಅನ್ನುತ್ತಾ ಇದ್ದರೆ ಗಂಡಂದಿರು ಮೂವರು ರಮೇಶ್, ಸುರೇಶ್, ಅರುಣ್ ಆ ಪ್ಲೇಟ್ ಅಲ್ಲಿರುವ ಅಡಿಗೆಯನ್ನು ತಿಂದು ಮುಖವನ್ನು ಮುದುಡಿಸಿಕೊಳ್ಳುತ್ತಾರೆ. ಅತ್ತೆ ಶಾರದಂಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ನಿಮ್ಮ ಮೂವರ ಅಡಿಗೆ ಪೈಪೋಟಿ ಹಾಳಾಗೋಗ್ಲಿ, ಒಬ್ರಿಗೆ ಉಪ್ಪೇ ನೆನಪಿರೋದಿಲ್ಲ, ಮತ್ತೊಬ್ಬರ ಚಿಕನ್ ಬೆಂದೇ ಇರೋದಿಲ್ಲ, ಚಿಕ್ಕವಳಿಗೇನೋ ಖಾರದ ಅಳತೆನೆ ಗೊತ್ತಿಲ್ಲ. ನಿಮ್ಮ ಮೂವರಿಂದ ನನ್ನ ಗಂಡನ ಪ್ರಾಣಕ್ಕೆ ಬಂದಿದೆ. ಈಗ ಈ ಮಳೆನಲ್ಲಿ ನಮಗೆ ತಿಂಡಿ ಯಾರು ಕೊಡ್ತಾರೆ? ಅತ್ತೆ ಹಾಗೆ ಗಟ್ಟಿಯಾಗಿ ಅರಚುವ ಹೊತ್ತಿಗೆ ಮೂವರು ವಾರಗಿತ್ತಿಯರು ತಲೆ ತಗ್ಗಿಸಿಕೊಂಡು ಗಾಬರಿಯಿಂದ ನಿಂತಿರುತ್ತಾರೆ.
ಅತ್ತೆ, ಬಿಡಿ ಬಿಡಿಯಾಗಿ ಮಾಡಿ ಗಾಬರಿಯಲ್ಲಿ ಹಾಳು ಮಾಡ್ಕೊಂಡ್ವಿ. ಆದ್ರೆ ಅಷ್ಟು ಮಾತ್ರಕ್ಕೆ ನಮಗೆ ಅಡುಗೆ ಬರಲ್ಲ ಅಂತಂದ್ರೆ ಹೇಗೆ? ಈ ಮಳೆಯಲ್ಲೇ ಆದ್ರೂ ಸರಿ, ನಾವು ಮೂವರು ಸೇರಿ ಒಗ್ಗಟ್ಟಾಗಿ ಒಂದೇ ಅಡಿಗೆ ಮಾಡಿ ಅದು ಎಷ್ಟು ರುಚಿಯಾಗಿರುತ್ತೋ ನಿಮ್ಗೆ ತಿನಿಸಿ ತೋರಿಸ್ತೀವಿ. ಆ ಮಾತನ್ನು ಕೇಳುತ್ತಲೇ ಎರಡನೇ ಸೊಸೆ ಅವನಿ, ಮೂರನೇ ಸೊಸೆ ಅಂಜಲಿ ಇಬ್ಬರು ಅನಾಮಿಕಳ ಪಕ್ಕದಲ್ಲಿ ಬಂದು ನಿಲ್ಲುತ್ತಾರೆ. ಹೌದು ಅತ್ತೆ, ಈ ಸಲ ಮೂವರು ಸೇರಿ ಅಡಿಗೆ ಮಾಡ್ತೀವಿ. ನಮ್ಮ ಅಡಿಗೆ ತಿಂದು ನೀವೇ ಹೊಗಳ್ತೀರಾ ನೋಡಿ. ಸೊಸೆಯಂದಿರ ದೃಢ ನಿಶ್ಚಯ ನೋಡಿ ಅತ್ತೆ ಶಾರದಂಗಿ ಕೂಡ ಬಹಳ ಸಂತೋಷವೆನಿಸುತ್ತದೆ. ಗಂಡಂದಿರು ಮೂವರು ಸೋಫಾದಿಂದ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಸರಿಯಮ್ಮ, ನಿಮ್ಮಲ್ಲಿ ಎಷ್ಟು ನಿಶ್ಚಯ ಇರುವಾಗ ನಾನೇನಕ್ಕೆ ಬೇಡ ಅಂತೀನಿ? ಹೋಗಿ, ಈ ಮಳೆಯಲ್ಲಿ ನೀವು ಮೂವರು ಸೇರಿ ಏನ್ ಅಡುಗೆ ಮಾಡ್ತೀರೋ, ಹೇಗೆ ಮಾಡ್ತೀರೋ ನಾನು ನೋಡ್ತೀನಿ ಅಷ್ಟೇ. ಮೂವರು ಹೊರಗಿತ್ತಿರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ಗಬಗಬಾ ಹೊರಗೆ ನಡೆಯುತ್ತಾರೆ. ಅಡಿಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಮಾಡಿದರೆ ಏನ್ ಕಿಕ್ ಇರುತ್ತೆ ಅಂದುಕೊಂಡ್ರೋ ಏನೋ, ಮೂವರು ಸೇರಿ ನೇರವಾಗಿ ಮನೆ ಹಿಂದಿರುವ ಕೊಟ್ಟಿಗೆ ಒಳಗೆ ಹೋಗುತ್ತಾರೆ. ಹೊರಗೇನೋ ಮಳೆ ಜೋರಾಗಿ ಬೀಳ್ತಾ ಇರುತ್ತದೆ. ಆ ಮಳೆಯಲ್ಲಿಯೇ ಅಲ್ಲಿರುವ ದೊಡ್ಡ ಸೌದೆ ಒಲೆ ಹತ್ರಕ್ಕೆ ಹೋಗ್ತಾರೆ. ಸೌದೆ ಒದ್ದೆ ಹೋಗದ ಹಾಗೆ, ಒಲೆ ಆರಿ ಹೋಗದ ಹಾಗೆ ಇರಬೇಕು. ಅದಕ್ಕೆ ದೊಡ್ಡ ಸೊಸೆ ಅನಾಮಿಕಾ ಒಂದು ಸೂಪರ್ ಪ್ಲಾನ್ ಮಾಡಿ ಚಿಕ್ಕ ಸೊಸೆಗೆ ಆರ್ಡರ್ ಕೊಡುತ್ತಾಳೆ. ಅರೆ ಅಂಜಲಿ, ನೀನು ಗಬಗಬಾ ಹೋಗಿ ಮನೆಯಲ್ಲಿರುವ ದೊಡ್ಡ ಕೊಡೆ ತಗೊಂಬಾ. ಒಲೆ ಮೇಲೆ ಮಾಡುವ ಪಾತ್ರೆ ಮೇಲೆ ಮಳೆ ಬೀಳದ ಹಾಗೆ ನೀನು ಗಟ್ಟಿಯಾಗಿ ಕೊಡೆ ಹಿಡ್ಕೊಂಡು ನಿಂತಿರು. ನಾನು ಅವನು ಸೇರಿ ಅಡಿಗೆ ಪೂರ್ತಿ ಮಾಡ್ತೀವಿ. ಸರಿ ಅಕ್ಕ, ಹಾಗೆ ಮಾಡ್ತೀನಿ ಎಂದು ಅಂಜಲಿ ಓಡಿಕೊಂಡು ಹೋಗಿ ದೊಡ್ಡ ಕೊಡೆ ತಂದು ಮಳೆಯಲ್ಲಿ ಒದ್ದೆ ಆಗುತ್ತಲೇ ಒಲೆಗೆ ಮಾತ್ರ ಯಾವ ಮಳೆ ನೀರು ತಗುಲದ ಹಾಗೆ ಗಟ್ಟಿಯಾಗಿ ಕೊಡೆ ಹಿಡಿದುಕೊಂಡು ನಿಲ್ಲುತ್ತಾಳೆ. ಇನ್ನು ಅನಾಮಿಕಾ ಅವನಿ ಇಬ್ಬರು ಸೇರಿ ರಂಗದಲ್ಲಿ ಇಳಿಯುತ್ತಾರೆ. ಒದ್ದೆಯಾದ ಕಟ್ಟಿಗೆಯನ್ನು ಹಿಡಿದು ಹೊಗೆ ಬಾರದ ಹಾಗೆ ಮೆಲ್ಲಗೆ ಒಲೆ ಬೆಳಗಿಸುತ್ತಾರೆ. ಅನಾಮಿಕಾ ಪಾತ್ರೆ ಇಟ್ಟು ಚೂರನ್ನು ಕೊಯ್ತಾ ಇದ್ರೆ ಅವನಿ ಸೌಟು ಹಿಡ್ಕೊಂಡು ತಿರುಗಿಸಲಿಕ್ಕೆ ಶುರು ಮಾಡುತ್ತಾರೆ. ಮಳೆ ಬೀಳುತ್ತಾ ಇದ್ದರೂ ಸೇರಿ ಮೂರು ವಾರಗಿತ್ತಿಯರು ಎಷ್ಟೋ ಇಷ್ಟದಿಂದ ಒಗ್ಗಟ್ಟಾಗಿ ಆ ಸೌದೆ ಒಲೆ ಮೇಲೆ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಅಂಜಲಿ ಕೊಡೆ ಹಿಡಿದುಕೊಂಡು ಹಾಗೆ ನಿಂತಿದ್ದರಿಂದ ಅನಾಮಿಕಾ ಅವನಿ ಇಬ್ಬರು ಜೊತೆಯಾಗಿ ಛಲದಿಂದ ಸೌದೆ ಒಲೆ ಮೇಲೆ ಅಡಿಗೆ ಪೂರ್ತಿ ಮಾಡುತ್ತಾರೆ. ಆ ಸೌದೆ ಒಲೆಯ ವಾಸನೆಯಿಂದ ಕೂಡಿದ ಪಕೋಡಗಳ ಸುವಾಸನೆ ಕೊಟ್ಟಿಗೆಯೆಲ್ಲ ಹರಡುತ್ತದೆ. ಇನ್ನು ಅಡಿಗೆ ಆಗುತ್ತಲೇ ಮೂವರು ವಾರಗಿತ್ತಿಯರು ಸೇರಿ ಎಷ್ಟೋ ಗರ್ವದಿಂದ ಆ ಬಿಸಿ ಬಿಸಿ ಅಡಿಗೆಯ ಪ್ಲೇಟ್ ಅನ್ನು ಹಿಡಿದುಕೊಂಡು ಒಳಗಡೆಗೆ ನಡೆಯುತ್ತಾರೆ. ಹಾಲಲ್ಲಿ ಚಳಿಗೆ ಮುದುಡಿಕೊಂಡು ಕುಳಿತ ಮೂವರ ಮುಂದೆ ಆ ಪ್ಲೇಟ್ ಅನ್ನು ಇಡ್ತಾರೆ. ಸೌದೆ ಒಲೆ ಮೇಲೆ ಮಾಡಿದ್ದರಿಂದಲೋ ಏನೋ ಆ ಪಕೋಡಗಳು ಕೆಂಪಾಗಿ ಎಷ್ಟೋ ರುಚಿಯಾಗಿ ಕಾಣಿಸುತ್ತಾ ಇರುತ್ತದೆ. ಗಂಡಸರು ಅತ್ತೆಯವರು ಹಸುವೆಯಿಂದ ಇದ್ದಿದ್ದರಿಂದ ಒಂದು ನಿಮಿಷ ಕೂಡ ತಡ ಮಾಡದ ಹಾಗೆ ಮೈ ಮೇಲೆ ಬಿದ್ದು ಅಡಿಗೆ ತಿನ್ನುತ್ತಾರೆ. ಒಂದು ಚೂರು ಬಾಯಲ್ಲಿ ಇಟ್ಟುಕೊಳ್ಳುತ್ತಲೇ ಎಲ್ಲರ ಮುಖಗಳು ಬೆಳಗಿ ಹೋಗುತ್ತದೆ. ವಾವ್, ಸೂಪರ್! ಇಂತಹ ಪಕೋಡ ನಾನು ನನ್ನ ಜೀವನದಲ್ಲಿ ಯಾವತ್ತೂ ತಿಂದಿಲ್ಲ. ಸೌದೆ ಒಲೆ ಮೇಲೆ ಮಾಡಿದ್ದರಿಂದ ಆ ನಾಟಿ ರುಚಿನೇ ಬೇರೆಪ್ಪ. ಮೂರು ಸೇರಿ ಮಾಡಿದ್ದೀರಾ, ಆದ್ರಿಂದ ಹೌದು ಸುರೇಶ್, ನೀನು ಮಾಡಿದ್ದು 100% ನಿಜ. ಪಕೋಡ ಹೊರಗಡೆ ಬಹಳ ಕ್ರಿಸ್ಪಿಯಾಗಿ, ಒಳಗಡೆ ಚಿಕನ್ ಸರಿಯಾಗಿ ಬೆಂದಿದೆ. ಜೊತೆಲಿ ಆ ಮ್ಯಾಗಿ ಮಸಾಲಾ ಇವರು ಹಿಟ್ಟಿನಲ್ಲಿ ಕಲಿಸಿದ್ದಾರೆ ಏನೋ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಹೊರಟು ಹೋಗಿದೆ. ಹಬ್ಬಬ್ಬಾ, ಈ ಮಳೆ ಚಳಿಗೆ ಈ ಸೌದೆ ಒಲೆ ಮೇಲಿನ ಪಕೋಡಕ್ಕೆ ನಿಜಕ್ಕೂ ಕಾಂಬಿನೇಷನ್ ಆಗತ್ತಿವಿಲ್ಲ. ನಮ್ಮ ಮೂರು ಹೆಂಡತಿಯರು ಬೇರೆ ಬೇರೆಯಾಗಿ ಅಡಿಗೆ ಮಾಡಿದ್ರೆ ಒಂದು ರೀತಿ, ಅದೇ ಮೂವರು ಸೇರಿ ಮಾಡಿದರೆ ರೆಕಾರ್ಡ್ ಮುರಿಯೋದಂತೂ ಖಚಿತ. ಮೂರು ಮಕ್ಕಳು ಹೀಗೆ ಮೆಚ್ಚಿಕೊಳ್ಳುತ್ತಾ ಇದ್ದಾರೆ. ಮಾವ ಪ್ರಸಾದ್ ಕೂಡ ಪ್ಲೇಟ್ ಖಾಲಿ ಮಾಡಿ ಮೀಸೆ ತಿರುಗುತ್ತಾನೆ. ನೋಡ್ದೆ ಶಾರದಾ, ನಮ್ಮ ಸೊಸೆರ ಏಟು. ಇದಕ್ಕೂ ಮೊದಲು ಬಿಡಿ ಬಿಡಿಯಾಗಿ ಮಾಡಿ ಗಾಬರಿ ಆದ್ರೂ ಹೊರತು ಈಗ ಮೂವರು ಸೇರಿ ಒಗ್ಗಟ್ಟಾಗಿ ಮಾಡಿದ್ದಕ್ಕೆ ಅಮೃತಕ್ಕೂ ಮಿಂಚಿ ಹೋಗಿದೆ ಅಂದ್ಕೋ. ನನ್ನ ಹಲ್ಲು ಉದುರಿ ಹೋಗಲಿಲ್ಲ, ಕರಗಿ ಹೋಗ್ತಾ ಇದೆ. ಸಖತ್ತಾಗಿದೆ ಅಮ್ಮ ಇದು. ಅತ್ತೆ ಶಾರದಾ ಕೂಡ ನಗುತ್ತಾ ಮೂವರು ಸೊಸೆಯರ ಅಡಿಗೆಯನ್ನು ಮೆಚ್ಚಿಕೊಳ್ಳುತ್ತಾಳೆ. ಹೌದಯ್ಯ, ನನ್ನ ಸೊಸೆಯರು ಮೂವರು ಒಗ್ಗಟ್ಟಾಗಿದ್ದರೆ ಈ ಮನೆನೇ ಅಲ್ಲ, ಊರನ್ನು ಕೂಡ ಗೆಲ್ತಾರೆ. ಈ ಮಳೆಯಲ್ಲಿ ಅಷ್ಟು ಛಲದಿಂದ ಮಾಡಿದ್ದಕ್ಕೆ ಈ ಮೂವರಿಗೂ ನನ್ನ ಹ್ಯಾಟ್ಸ್ ಆಫ್. ಎಲ್ಲರೂ ಹಾಗೆ ಲೊಟ್ಟೆ ಹಾಕಿಕೊಂಡು ಹೊಗಳುತ್ತಾ ಇದ್ದಾರೆ. ಅನಾಮಿಕಾ, ಅವನಿ, ಅಂಜಲಿ ಮೂವರು ಸಂತೋಷ ಪಡುತ್ತಾರೆ. ಸರಿಯಾಗಿ ಅಷ್ಟರಲ್ಲಿಯೇ ಹೊರಗಡೆ ಗೇಟ್ ಹತ್ತಿರ ಯಾರೋ ಮಾತನಾಡಿಕೊಳ್ಳುತ್ತಿರುವ ಗಂಟಲು ಕೇಳಿಸುತ್ತದೆ. ನೋಡಿದರೆ ಊರಿನಲ್ಲಿ ಮಾಡುವ ಪಂಕಜ, ಸುಜಾತ, ಶಾಂತಿ ಮೂವರು ಮಳೆಯಲ್ಲಿ ಕೊಡೆ ಹಿಡಿದುಕೊಂಡು ಒದ್ದೆಯಾಗುತ್ತಾ ಮುಖವನ್ನು ಒರೆಸಿಕೊಂಡು ಹಾಲ್ಗೆ ಬರ್ತಾರೆ. ಏನಮಿಕಾ, ಏನ್ ನಡೀತಾ ಇದೆ ಇಲ್ಲಿ? ಹೊರಗಡೆ ಏನೋ ಮಳೆ ಸಖತ್ತಾಗಿ ಹೊಡಿತಾ ಇದೆ. ನೀವೇನೋ ಈ ಮಳೆಯಲ್ಲಿ ಹಿಂದ್ಗಡೆ ಕೊಟ್ಟಿಗೆಯಲ್ಲಿ ಸೌದೆ ಒಲೆ ಇಟ್ಟು ಏನೋ ಅಡಿಗೆ ಮಾಡಿದಿರಂತಲ್ಲ? ಅಬ್ಬಬ್ಬಬ್ಬಾ, ಆ ಅಡಿಗೆ ವಾಸನೆ ಘಮಘಮ ಅನ್ನುತ್ತಾ ನಮ್ ಮನೆವರೆಗೂ ಬಂದು ಊರೆಲ್ಲ ಹರಡಿ ಹೋಗ್ತಾ ಇದೆ. ನಿಜಕ್ಕೂ ಏನ್ ಮಾಡಿದಿರೋ, ಏನ್ ತಿಂತಾ ಇದ್ದೀರೋ ಅಂತ ಹೀಗೆ ಕೊಡೆ ಹಿಡ್ಕೊಂಡು ಓಡ್ ಬಂದ್ವಿ. ಹೌದಮ್ಮ ಶಾರದಾ ಅವ್ರೇ, ನಿಮ್ಮ ಸೊಸೆರು ಮೂವರು ಸೇರಿ ಏನೋ ಹೊಸ ಐಟಮ್ ಮಾಡಿದಾರಂತಲ್ಲ? ಆ ಸುವಾಸನೆ ನೋಡ್ತಾ ಇದ್ರೇನೆ ನನ್ನ ಬಾಯಿಂದ ನೀರ್ ಬರ್ತಾ ಇದೆ. ನಮಗೂ ಸ್ವಲ್ಪ ಹೇಳಿ, ನಿಜಕ್ಕೂ ಏನ ಅಡಿಗೆ? ಅವರ ಮಾತನ್ನು ಕೇಳುತ್ತಲೇ ಅತ್ತೆ ಶಾರದಂಗೆ ಎಲ್ಲಿಲ್ಲದ ಗರ್ವ ಬರುತ್ತದೆ.
ಸೋಫಾದಿಂದ ಗಂಭೀರವಾಗಿ ಎದ್ದು ನಿಲ್ಲುತ್ತಾಳೆ. ನೋಡಿದ್ರ ಮತ್ತೆ ನನ್ನ ಸೊಸೆಯರ ಏಟು, ಮೂವರು ಸೇರಿ ಮಳೆಯಲ್ಲಿ ಸೌದೆ ಒಲೆ ಮೇಲೆ ಅಮೃತದಂತಹ ಪಕೋಡ ಮಾಡಿದ್ದಾರೆ. ಅನಾಮಿಕಾ, ಇವ್ರಿಗೂ ಸ್ವಲ್ಪ ಕೊಡ್ರಿ ಅಮ್ಮ, ತಿಂದು ಹೇಗಿದ್ದಾರೋ ಹೇಳ್ತಾರೆ. ಅತ್ತೆ ಹೇಳುತ್ತಲೇ ಅನಾಮಿಕಾ ಎಷ್ಟೋ ಆನಂದದಿಂದ ಅಡಿಗೆ ಮನೆಯೊಳಗೆ ಹೋಗುತ್ತಾಳೆ. ಬಿಸಿ ಬಿಸಿಯಾಗಿ ಮಿಕ್ಕ ಪಕೋಡಗಳನ್ನೆಲ್ಲ ಪ್ಲೇಟ್ ಅಲ್ಲಿ ಹಾಕಿ ತಂದು ಆ ಮೂವರಿಗೆ ಕೊಡುತ್ತಾಳೆ. ಇನ್ನು ಪಕ್ಕದ ಮನೆ ಪಂಕಜ, ಸುಜಾತ, ಶಾಂತಿ ಮೂವರು ಹಸುವೆಯಿಂದ ಇದ್ದ ಹಾಗೆ ಆ ಬಿಸಿ ಬಿಸಿ ಪಕೋಡಗಳನ್ನು ಬಾಯಲ್ಲಿ ಹಾಕಿಕೊಳ್ಳುತ್ತಾರೆ. ಅಷ್ಟೇ, ಒಂದು ಚೂರು ತಿನ್ನುತ್ತಲೇ ಅವ್ರ ಕಣ್ಣು ದೊಡ್ಡದಾಗುತ್ತದೆ. ಅಬ್ಬಬ್ಬಬ್ಬಾ, ಏನ್ ಅನಾಮಿಕಾ ಅದು, ಎಷ್ಟು ರುಚಿಯಾಗಿದೆ, ಮೇಲಾಗಿ ಕರಕರ ಅಂತ, ಒಳಗಡೆ ಜ್ಯೂಸಿಯಾಗಿ ಸಖತ್ತಾಗಿದೆ ತಾಯೇ. ನಾನು ಕೂಡ ಮನೇಲಿ ಅವತ್ತು ಪಕೋಡ ಮಾಡ್ತಾನೆ ಇರ್ತೀನಿ, ಆದರೆ ಇಂತಹ ಟೇಸ್ಟು ನನ್ನ ಜನ್ಮದಲ್ಲಿ ನೋಡಿಲ್ಲ. ತುಂಬಾ ಚೆನ್ನಾಗಿದೆ. ಹೌದು ಪಂಕಜ, ನೀನ್ ಹೇಳಿದ್ದು ನಿಜಾನೇ. ಈ ಚಳಿಗಾಲದಲ್ಲಿ ಮಳೆಗೆ, ಆ ಸೌದೆ ಒಲೆ ಮೇಲೆ ಹೊಗೆ ವಾಸನೆಗೆ ಈ ಪಕೋಡ ತಿಂತಾ ಇದ್ರೆ ನಿಜಕ್ಕೂ ಬಿಡಬೇಕು ಅಂತಾನೆ ಅನಿಸ್ತಾ ಇಲ್ಲ. ನೀವು ಮೂವರು ವಾರಗಿತ್ಯರ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಅಮ್ಮ. ಅಡಿಗೆ ತುಂಬಾ ಚೆನ್ನಾಗಿದೆ. ನಿಜವಾಗಿಯೂ ಅಮೃತದ ಹಾಗಿದೆ ಅಕ್ಕ. ಊರಿನವರೆಲ್ಲ ನಿನ್ನ ಸೊಸೆಯರಿಗೆ ಅಡಿಗೆ ಬರೋದಿಲ್ಲ ಅಂತ ಏನೇನೋ ಬಾಯಿಗೆ ಬಂದ ಹಾಗೆ ಅಂತ ಇದ್ರೆ, ಈ ದಿನ ಈ ಅಡಿಗೆ ತಿಂದ ಮೇಲೆ ಅವರ ಬಾಯಿ ಮುಚ್ಚಲೇಬೇಕು. ಈ ಮಳೆಯಲ್ಲಿ ಇಷ್ಟು ಕಷ್ಟಪಟ್ಟು ಇಷ್ಟು ಒಳ್ಳೆಯ ಅಡಿಗೆ ಮಾಡಿದ್ದಕ್ಕೆ ನಿಮ್ಮ ಮೂವರಿಗೂ ಕೈ ಮುಗಿಬಹುದು. ಊರಿನಲ್ಲಿ ಯಾವತ್ತು ಹೊಟ್ಟೆ ಕಿಚ್ಚು ಪಡುವವರು ಬಂದು ಅಷ್ಟು ಚೆನ್ನಾಗಿ ಹೊಗಳುತ್ತಾ ಇದ್ದಿದ್ದಕ್ಕೆ ಅನಾಮಿಕಾ ಅವನೇ ಅಂಜಲಿಯರ ಆನಂದಕ್ಕೆ ಹದ ಎಲ್ಲದಾಗುತ್ತದೆ. ಅತ್ತೆ ಶಾರದ ಕೂಡ ಮೀಸೆ ಇಲ್ಲದಿದ್ದರೂ ಮೀಸೆ ತಿರುವಿದ ಹಾಗೆ ಗರ್ವ ಬರುತ್ತದೆ. ಹಾಗೆ ಎಲ್ಲರೂ ಪಕೋಡಗಳನ್ನು ತಿಂದು ಮುಗಿಸುವ ಹೊತ್ತಿಗೆ ಹೊರಗಡೆ ಅಲ್ಲಿಯವರೆಗೂ ಸುರಿಯುತ್ತಿದ್ದ ಮಳೆ ಒಂದೇ ಸಲಕ್ಕೆ ನಿಂತು ಹೋಗುತ್ತದೆ. ಆಕಾಶ ಸ್ವಲ್ಪ ತಿಳಿಯಾಗುತ್ತದೆ. ಅಬ್ಬಾ, ಬನ್ನಿ ಹಾಗೆ ಕೆರೆ ಕಟ್ಟೆ ಹೋಗಿ ಊರಲ್ಲಿ ಹೇಗಿದೆಯೋ ನೋಡ್ಕೊಂಡ್ ಬರೋಣ ಎಂದು ರಮೇಶ್, ಸುರೇಶ್, ಅರುಣ್ ಮೂವರ ಜೊತೆ ಮಾವ ಪ್ರಸಾದ್ ಕೂಡ ಗಬಗಬ ಶರ್ಟ್ ಹಾಕಿಕೊಂಡು ಹಾಲಿಂದ ಹೊರಗೆ ಬಂದು ಹೊರಟು ಹೋಗುತ್ತಾರೆ. ಗಂಡಸರೆಲ್ಲ ಹೊರಗೆ ಹೋಗುತ್ತಲೇ ಹಾಲ್ನಲ್ಲಿ ಅತ್ತೆ ಶಾರದಾ, ವಾರಗಿತ್ತಿಯರು ಅನಾಮಿಕಾ, ಅವನಿ, ಅಂಜಲಿಯರ ಜೊತೆ ಸೇರಿ ಊರಿನ ಹೆಂಗಸರು ಪಂಕಜ, ಸುಜಾತ, ಶಾಂತಿ ಮಾತ್ರವೇ ಮಿಕ್ಕುತ್ತಾರೆ. ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಮೆಲ್ಲಗೆ ಹೆಂಗಸರ ಮಾತುಗಳನ್ನು ಶುರು ಮಾಡುತ್ತಾರೆ. ನೋಡಿದ್ರೆ ಶಾರದಾ ಅವರೇ, ಗಂಡಸರಿಗೆ ಮಳೆ ಹಾಗೆ ಕಡಿಮೆ ಆಗುತ್ತೋ ಇಲ್ವೋ, ತಿಂದ ಹಾಗೆ ಹೊರಗಡೆ ಓಡಿದ್ರು. ಆದ್ರೆ ನಿಮ್ಮ ಸೊಸೆಯರು ಮಾತ್ರ ಸಖತ್ತಾಗಿದ್ದಾರೆ. ಈ ದಿನದಲ್ಲಿ ವಾರಗಿತ್ತಿಯರು ಅಂದ್ರೇನೆ ಒಬ್ಬರನ್ನೊಬ್ರು ನೋಡ್ಕೊಂಡು ಅಳತಾ ಅಡಿಗೆ ಮನೆಯನ್ನ ಚೂರ್ ಮಾಡ್ತಾ ಇದ್ದಾರೆ. ಆದ್ರೆ ನಿಮ್ಮ ಸೊಸೆಯರು ಮಾತ್ರ ಮಳೆಯನ್ನು ಕೂಡ ಕೊಡೆ ಹಿಡ್ಕೊಂಡು ಒಬ್ಬರಿಗೊಬ್ರು ಸಹಾಯ ಮಾಡ್ಕೊಳ್ತಾ ಮಾಡೋದನ್ನ ನೋಡ್ತಾ ಇದ್ರೆ ಸಂತೋಷ ಅನ್ಸುತ್ತಪ್ಪ. ಹೌದು ಅಕ್ಕ, ಈ ಅನಾಮಿಕಾ, ಅವನಿ, ಅಂಜಲಿಯರನ್ನು ನೋಡಿ ನಮ್ಮ ಊರಿನಲ್ಲಿಯೇ ಮಿಕ್ಕ ವಾರಗಿತ್ತಿಯರು ಕೂಡ ಬುದ್ಧಿ ಕಲಿಸ್ಬೇಕು. ಬಿಡಿ ಬಿಡಿಯಾಗಿ ಮಾಡಿದಾಗ ಅಡಿಗೆ ಹಾಳಾಗಿ ಹೋದರೂ ಮೂರು ಒಗ್ಗಟ್ಟಾಗಿ ಮಾಡಿದ್ದಕ್ಕೆ ಊರೆಲ್ಲ ಮೆಚ್ಚುವ ರುಚಿ ಬಂದಿದೆ ನೋಡಿದ್ರಾ? ಆ ಮಾತಿಗೆ ದೊಡ್ಡ ಸೊಸೆ ಅನಾಮಿಕಾ ನಗುತ್ತಾ ಎಲ್ಲರ ಕಡೆ ನೋಡುತ್ತಾಳೆ. ನಿಜಾನೇ ಸುಜಾತಕ್ಕ, ನಾವು ಮೊದಲು ಈ ಗಲಾಟೆಗೆ ಹೋಗಿ ಬಿಡಿ ಬಿಡಿಯಾಗಿ ಮಾಡಿ ತಪ್ಪು ಮಾಡಿದ್ವಿ. ಆದ್ರೆ ಅತ್ತೆ ಬೈಯೋ ಹೊತ್ತಿಗೆ ಎಲ್ಲರೂ ಸೇರಿದರೆ ನಮ್ಮ ಮನೆಯ ಗೌರವ ನಿಲ್ಲುತ್ತೆ ಅಂತ ಅರ್ಥವಾಯ್ತು. ಅದಕ್ಕೆ ಕೈ ಜೋಡಿಸಿದ್ವಿ. ಅತ್ತೆ ಶಾರದಾ ಎಷ್ಟೋ ಗರ್ವದಿಂದ ಸೊಸೆಯರ ಮೂವರ ಕಡೆ ನೋಡಿ ನಗುತ್ತಾಳೆ. ನನ್ನ ಸೊಸೆಯರು ಮೂವರು ಒಂದಾಗಿದ್ದಾರೆ. ಇನ್ನು ಈ ಮನೆಗೆ ಎಂತಹ ದೋಖಾನೂ ಇಲ್ಲ. ಹೆಂಗಸರು ಮನೆಯೊಳಗೆ ಒಗ್ಗಟ್ಟಾಗಿದ್ದರೆ ಆ ಮನೆಯೇ ಒಂದು ಸ್ವರ್ಗ. ನಿಜವೇ ಅಮ್ಮ, ಈ ಮೂವರು ವಾರಗಿತ್ತಿಯರು ಒಂದಾಗಿದ್ರೆ ಕೋಡಪಲ್ಲಿ ಊರಿಗೆ ಹೊಸ ರುಚಿ ತೋರಿಸ್ತಾರೆ ಅಂತ ಈ ದಿನ ರುಜುವಾಯ್ತು. ನಾವು ಇನ್ನು ಹೋಗ್ಬರ್ತೀವಿ. ಆ ಮಾತಿನಿಂದ ಮೂವರು ಕೊಡೆ ಜೋಡಿಸಿಕೊಂಡು ತಮ್ಮ ಮನೆಗಳಿಗೆ ಹೊರಡುತ್ತಾರೆ. ನೋಡಿದ್ರ ಸೊಸೆಯರೇ, ಒಂಟಿಯಾಗಿ ಸಾಧಿಸಲಾರದ್ದು ಮೂವರು ಒಗ್ಗಟ್ಟಾಗಿದ್ದರೆ ಸಾಧಿಸಬಹುದು ಅಂತ ಈ ದಿನ ನೀವೇ ನಿರೂಪಿಸಿದ್ದೀರಾ. ನಿಮ್ಮ ಮೂವರ ಛಲಕ್ಕೆ ನನ್ನ ಜೋಹಾರ್. ವಾರಗಿತ್ತಿಯರು ಮೂವರು ಇನ್ನು ಮೇಲೆ ಯಾವತ್ತೂ ಬಿಡಬಾರದು ಎಂದು ಮನಸ್ಸಲ್ಲಿ ಗಟ್ಟಿಯಾಗಿ ಅಂದುಕೊಂಡು ಅತ್ತೆಗೆ ಕೈ ಮುಗಿಯುತ್ತಾರೆ. ಹಾಗೆ ಮಳೆಗಾಲದ ರಾತ್ರಿ ಹೆಂಗಸರ ಐಕ್ಯಮತ್ಯದಿಂದ ಕತೆ ಎಷ್ಟೋ ಸಂತೋಷದಿಂದ ಸುಖಾಂತವಾಗುತ್ತದೆ. ಮನೆಯಲ್ಲಾದರೂ ಹೊರಗಾದರೂ ಬಿಡಿ ಬಿಡಿಯಾಗಿ ಕೆಲಸಗಳು ಹಾಳಾಗಿ ಹೋಗುತ್ತದೆ. ಅದೇ ವಾರಗಿತ್ತಿಯರಾದರೂ ಒಡ ಹುಟ್ಟಿದವರಾದರೂ ಒಗ್ಗಟ್ಟಾಗಿ ಒಂದಾಗಿದ್ದರೆ ಎಂತಹ ಕಷ್ಟವಾದರೂ ವಾತಾವರಣದಲ್ಲಾದರೂ ವಿಜಯ ಸಾಧಿಸುವುದು ಖಾಯಂ. ಒಗ್ಗಟ್ಟೆ ಮಹಾಬಲ. ಒಂದು ಪ್ರಶಾಂತವಾದ ಗ್ರಾಮದಲ್ಲಿ ಪ್ರಸಾದ್ ಶಾರದಾ ದಂಪತಿಗಳ ಮನೆ ಇರ್ತಿತ್ತು. ಅದು ಒಂದು ಕೂಡು ಕುಟುಂಬ. ಅನಾಮಿಕಾ ಬಹಳ ಬಡ ಕುಟುಂಬದಿಂದ ಬಂದವಳು. ಅವನಿ, ಅಂಜಲಿ ಇಬ್ಬರು ಕೋಟೀಶ್ವರರ ಮನೆಯಿಂದ ಬಂದವರು. ಅನಾಮಿಕಾ ದಿನವೆಲ್ಲ ಮನೆ ಕೆಲಸಗಳನ್ನು ಮಾಡುತ್ತಾ ಎಲ್ಲರನ್ನು ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತಾ ಇದ್ಲು. ಆದ್ರೆ ಅವನಿ, ಅಂಜಲಿ ಮಾತ್ರ ತಮ್ಮ ತವರು ಮನೆಯ ದರ್ಪವನ್ನು ತೋರಿಸಿಕೊಳ್ಳುತ್ತಾ ಅನಾಮಿಕಳನ್ನು ಯಾವಾಗಲೂ ಕೀಳಾಗಿ ನೋಡ್ತಾ ಇದ್ರು. ಅತ್ತೆ ಶಾರದಾ ಕೂಡ ದುಡ್ಡಿರುವ ಸೊಸೆಯರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಇದ್ಲು.
ಆಗಸ್ಟ್ ತಿಂಗಳು ಬಂದೇ ಬರುತ್ತದೆ. ಸ್ವಾತಂತ್ರ್ಯ ದಿನೋತ್ಸವದ ಹಬ್ಬಕ್ಕಾಗಿ ಆ ದಿನ ಆ ಕಾಲೋನಿಯವರೆಲ್ಲ ಮೀಟಿಂಗ್ ಏರ್ಪಡಿಸಿರುತ್ತಾರೆ. ಆ ದಿನ ಕಾಲೋನಿ ಮೀಟಿಂಗ್ ಹಾಲ್ ನಲ್ಲಿ ಪ್ರಸಾದ್, ಅವನ 3 ಮಕ್ಕಳು, ಸೊಸೆಯಂದಿರು, ಕಾಲೋನಿ ಸಭ್ಯರು ಎಲ್ಲರೂ ಸಮಾವೇಶವಾಗಿರುತ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕಾಲೋನಿಯಲ್ಲಿ ಪ್ರತಿ ವರ್ಷದ ಹಾಗೆ ಸ್ವಾತಂತ್ರ್ಯ ದಿನೋತ್ಸವವನ್ನು ಎಷ್ಟು ಅದ್ದೂರಿಯಾಗಿ ನಡೆಸುತ್ತೇವೋ ನಿಮಗೆಲ್ಲರಿಗೂ ಗೊತ್ತು. ಹಾಗೆ ಈ ವರ್ಷವೂ ಕೂಡ ಆಗಸ್ಟ್ 15 ಬಂದೇ ಬರುತ್ತದೆ. ನಮ್ಮ ಕಾಲೋನಿ ಸಭ್ಯರಲ್ಲಿ ಯಾರ್ಯಾರು ಯಾವ ಜವಾಬ್ದಾರಿ ತೆಗೆದುಕೊಳ್ಳುತ್ತಾರೋ ಎಂದು ಹೇಳಿದರೆ ನಮ್ಮ ಕೆಲಸ ಮಾಡಿಕೊಳ್ಳೋಣ. ಪ್ರೆಸಿಡೆಂಟ್ ಅವರೇ, ನಮ್ಮ ಕುಟುಂಬದಿಂದ ಯಾವಾಗಲೂ ಮುಂದಿರುವ ಸಹಾಯ ಈ ಸಲ ಕೂಡ ಇರುತ್ತದೆ. ನೀವು ಕೇಳಿ, ನಮ್ಮವರು ಮಾಡ್ತಾರೆ. ಪ್ರೆಸಿಡೆಂಟ್ ಅವರೇ, ಈ ಸಲ ಆಗಸ್ಟ್ 15ನ ಹಬ್ಬಕ್ಕೆ ಬರುವ ಕಾಲೋನಿಯವರೆಲ್ಲರಿಗೂ ಸ್ವೀಟ್ಸ್, ಮಿಕ್ಸ್ಚರ್ ಹಾಗೆ ಸ್ನಾಕ್ಸ್ ಎಲ್ಲ ನಾನೇ ಸ್ಪಾನ್ಸರ್ ಮಾಡ್ತೀನಿ. ನಮ್ಮ ತಂದೆಯವರಿಗೆ ಸಿಟಿಯಲ್ಲಿ ದೊಡ್ಡ ಸ್ವೀಟ್ ಶಾಪ್ ಇದೆ. ದುಡ್ಡಿಗಂತೂ ನಮಗೇನು ಕಡಿಮೆ ಇಲ್ಲ. ಕಾಲೋನಿಯವರೆಲ್ಲರಿಗೂ ಬೆಲೆ ಬಾಳುವ ಸ್ವೀಟ್ಸ್ ನಾನೇ ತರಿಸ್ತೀನಿ. ಅರೆ ವಾ, ಬಹಳ ಸಂತೋಷ ಅವನಿಯವರೇ. ಹಲೋ ಎವ್ರಿವನ್, ಅವನಿ ಅಕ್ಕ ಸ್ವೀಟ್ಸ್ ಕೊಟ್ರೆ ನಾನು ಈ ಇವೆಂಟ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತೀನಿ. ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಲಕ್ಷಲಾದಿ ಫಾಲೋವರ್ಸ್ ಇದ್ದಾರೆ. ಡ್ರೋನ್ ಕ್ಯಾಮೆರಾಗಳನ್ನ ತರಿಸಿ ಈ ಸ್ವಾತಂತ್ರ್ಯ ದಿನೋತ್ಸವ ಹಬ್ಬವನ್ನು ಆನ್ಲೈನ್ ನಲ್ಲಿ ರೀಲ್ಸ್ ಆಗಿ ಮಾಡಿ ನಮ್ಮ ಕಾಲೋನಿಯನ್ನು ಎಲ್ಲ ಟ್ರೆಂಡ್ ಆಗುವ ಹಾಗೆ ಮಾಡ್ತೀನಿ. ಡಿಜಿಟಲ್ ಪಬ್ಲಿಸಿಟಿ ಎಲ್ಲ ನಂದೇ ಜವಾಬ್ದಾರಿ. ಬಿಕಾಸ್ ವಿ ಆರ್ ರಿಚ್ ಅಂಡ್ ಟ್ರೆಂಡಿ. ತುಂಬಾ ಒಳ್ಳೇದು ಅಂಜಲಿ ಅವರೇ, ನಿಮ್ಮಿಬ್ಬರ ಜವಾಬ್ದಾರಿ ಬರ್ಕೊಂಡಿದ್ದೀನಿ. ಹಾಗೆ ಅನ್ನುತ್ತಾ ಕಾಲೋನಿ ಪ್ರೆಸಿಡೆಂಟ್ ಅನಾಮಿಕಳ ಕಡೆ ನೋಡುತ್ತಾ, ಮತ್ತೆ ದೊಡ್ಡವರು ಅನಾಮಿಕಾ, ನಿನ್ನ ವಾರಗಿತ್ತಿಯರಿಬ್ಬರು ಅವರ ಅಂತಸ್ತಿಗೆ ಸರಿಯಾಗಿ ಜವಾಬ್ದಾರಿ ತಗೊಂಡಿದ್ದಾರೆ. ಮತ್ತೆ ನೀವು ಈ ಕಾಲೋನಿಗೆ ಏನ್ ತಗೊಂಡ್ಬರ್ತಾ ಇದೀಯಮ್ಮ? ಈ ಹಬ್ಬಕ್ಕೆ ನಿನ್ನಿಂದ ಸಹಾಯವೇನು? ಆಗ ಅಲ್ಲಿ ಒಂದೇ ಸಲಕ್ಕೆ ನಿಶ್ಶಬ್ದ ಆವರಿಸುತ್ತದೆ. ಅನಾಮಿಕಾ ತಲೆ ತಗ್ಗಿಸಿಕೊಂಡು ಆಲೋಚಿಸುತ್ತಾಳೆ. ಆಕೆ ಹತ್ತಿರ ದುಡ್ಡಿಲ್ಲ. ಆಗ ಅವನಿ, ಅಂಜಲಿ ಇಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಳ್ಳುತ್ತಾ ವ್ಯಂಗ್ಯವಾಗಿ ನಗುತ್ತಾರೆ. ಅಯ್ಯೋ ಪ್ರೆಸಿಡೆಂಟ್ ಅವರೇ, ನಮ್ಮ ದೊಡ್ಡಕ್ಕನನ್ನ ನೀವು ಇಕ್ಕಟ್ಟಿಗೆ ಸಿಲುಕಿಸಬೇಡಿ. ಆಕೆ ಏನ್ ತರ್ತಾಳೆ ಪಾಪ, ಉಟ್ಕೊಳ್ಳೋದಕ್ಕೆ ಸೀರೆ ಕೂಡ ನಮ್ಮ ಅತ್ತೆ ಕೊಡಿಸಿದ್ರೆ ಉಟ್ಕೋತಾಳೆ. ಅವಳ ತವರು ಮನೆಯವರು ಕನಿಷ್ಠ ಹಬ್ಬಕ್ಕೆ ಅರಿಶಿನ ಕುಂಕುಮ ಕೂಡ ಕಳಿಸಲಾರದ ಬಡವರು. ಅವಳನ್ ಕೇಳಿ ಏನ್ ಲಾಭ? ಹೌದು ಪ್ರೆಸಿಡೆಂಟ್ ಅವರೇ, ಅಕ್ಕನ ಹತ್ರ ದುಡ್ಡೆಲ್ಲಿರುತ್ತೆ? ಏನಾದ್ರೂ ವಸ್ತು ತಕೊಂಡ್ ಬರ್ಬೇಕು ಅಂದ್ರು, ಸಹಾಯ ಮಾಡ್ಬೇಕಂದ್ರು ಸ್ಟೇಟಸ್ ಇರ್ಬೇಕು, ಬ್ಯಾಕ್ ಗ್ರೌಂಡ್ ಕೂಡ ಇರ್ಬೇಕು. ನಮ್ಮ ದೊಡ್ಡಕ್ಕಂಗೆ ಅವೆಲ್ಲ ಏನು ಇಲ್ವಲ್ಲ. ಅವಳನ್ನ ಕೇಳಿ ನೀವು ಟೈಮ್ ವೇಸ್ಟ್ ಮಾಡಬೇಡಿ. ಆ ಮಾತಿಗೆ ಕಾಲೋನಿಯವರೆಲ್ಲರ ಮುಂದೆ ಅನಾಮಿಕಂಗೆ ಬಹಳ ಅವಮಾನವಾಗಿ ಅನಿಸುತ್ತದೆ. ಕಣ್ಣಿನಿಂದ ನೀರು ಬರುತ್ತದೆ. ಪ್ರಸಾದ್, ಶಾರದಾ, ರಮೇಶ್ ಈ ಮಾತನ್ನು ಕೇಳಿ ಕೂಡ ಅವರು ಧನವಂತರಲ್ಲ ಎಂದು ಮೌನವಾಗಿದ್ದು ಬಿಡುತ್ತಾರೆ. ಅನಾಮಿಕಾ ಕಣ್ಣೀರು ಒರೆಸಿಕೊಂಡು ಧೈರ್ಯದಿಂದ ಮುಂದಕ್ಕೆ ಬರುತ್ತಾಳೆ. ಪ್ರೆಸಿಡೆಂಟ್ ಅವರೇ, ನನ್ನ ವಾರಗಿತ್ತಿರೋ ಅಂದ ಹಾಗೆ ನನ್ನ ಹತ್ರ ಹಂಚೋದಿಕ್ಕೆ ಬೆಲೆ ಬಾಳುವ ಸ್ವೀಟ್ಸ್ ಕೊಡುವಷ್ಟು ದುಡ್ಡಿಲ್ಲ. ಕ್ಯಾಮರಾ ತರಿಸಿ ಆರ್ಭಟ ಮಾಡುವಷ್ಟು ಸಾಮರ್ಥ್ಯವಿಲ್ಲ. ಆದರೆ ನನಗೆ ಕಷ್ಟಪಡುವ 2 ಕೈಗಳಿವೆ. ನಮ್ಮ ಸ್ವಾತಂತ್ರ್ಯ ದಿನೋತ್ಸವದ ದಿನ ವೇದಿಕೆಯ ಅಲಂಕರಣ, ಹೂವಿನ ಡೆಕೋರೇಷನ್, ರಂಗೋಲಿ ಹಾಕುವುದು, ಬಾವುಟದ ಹಬ್ಬಕ್ಕೆ ಬೇಕಾದ ಏರ್ಪಾಟೆಲ್ಲವನ್ನು ನಾನೇ ನನ್ನ ಸ್ವಹಸ್ತದಿಂದ ಮಾಡುತ್ತೀನಿ. ಆ ಜವಾಬ್ದಾರಿ ನನಗೆ ಬಿಡಿ. ಸರಿ ಅಮ್ಮ. ಅನಾಮಿಕಾ, ಶಾರೀರಿಕ ಶ್ರಮ ಕೂಡ ಬಹಳ ದೊಡ್ಡ ದಾನವೇ. ಹಾಗೆ ಆಗಲಿ ಬಿಡು. ಮೀಟಿಂಗ್ ಪೂರ್ತಿಯಾಗಿದೆ. ಎಲ್ಲರೂ ಆಗಸ್ಟ್ 15 ಬೆಳಗ್ಗೆಗೆ ಸಿದ್ಧವಾಗಿರಿ. ಹಾಗಿರುವಾಗ ದಿನಗಳು ಕಳೆಯುತ್ತದೆ. ಆಗಸ್ಟ್ 14ನೇ ದಿನ ರಾತ್ರಿಯಾಗುತ್ತದೆ. ಅನಾಮಿಕಾ ಒಬ್ಬಳೇ ನಿದ್ರೆ ಹೋಗದೆ ಕಾಲೋನಿ ಗ್ರೌಂಡ್ ನಲ್ಲಿ ಬಣ್ಣ ಬಣ್ಣದ ಕಾಗದಗಳಿಂದ ಬಾವುಟಗಳನ್ನು ಕಟ್ಟಿಸಿ ತೋರಣ ಕಟ್ಟುತ್ತಾಳೆ. ಒಂದು ಕಡೆ ಅವಮಾನದಿಂದ ಕಣ್ಣೀರು ಹರಿಯುತ್ತಾ ಇದ್ದರೂ ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಾ ಇರುತ್ತಾಳೆ. ವೇದಿಕೆಯನ್ನು ಎಷ್ಟು ಅಂದದಿಂದ ಅಲಂಕರಿಸುತ್ತಾಳೆ. ಬೆಳಗಾಗುವ ವೇಳೆಗೆ ಕಾಲೋನಿಯೆಲ್ಲ ಒಂದು ಅಂದವಾದ ಹಬ್ಬದ ವಾತಾವರಣ ನೆಲೆಸಿರುತ್ತದೆ. ಇನ್ನು ಆಗಸ್ಟ್ 15 ಬೆಳಗಿನ ಸಮಯದಲ್ಲಿ ಕಾಲೋನಿ ಗ್ರೌಂಡ್ ನಲ್ಲಿ ಎಲ್ಲರೂ ರಾಷ್ಟ್ರ ಧ್ವಜದ ಮುಂದೆ ಆಸೀನರಾಗಿರುತ್ತಾರೆ. ಅವನಿ ದೊಡ್ಡ ದೊಡ್ಡ ಬಾಕ್ಸ್ ನಲ್ಲಿ ಸ್ವೀಟ್ಸ್, ಮಿಕ್ಸ್ಚರ್ಸ್ ತೆಗೆದುಕೊಂಡು ಬಂದು ಒಂದು ಟೇಬಲ್ ಮೇಲೆ ಇಡುತ್ತಾಳೆ. ಅಂಜಲಿ ತನ್ನ ಕೈಯಲ್ಲಿ ಫೋನ್ ಹಿಡಿದುಕೊಂಡು ಕ್ಯಾಮೆರಾಮನ್ಸ್ ಜೊತೆ ಗಡಿಬಿಡಿ ಮಾಡ್ತಾ ಇರ್ತಾಳೆ. ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ನಮ್ಮ ಕಾಲೋನಿ ದೊಡ್ಡವರು, ಗೌರವನೀಯರು ಶ್ರೀ ಪ್ರಸಾದ್ ಅವರನ್ನು ರಾಷ್ಟ್ರಧ್ವಜವನ್ನು ಆವಿಷ್ಕರಿಸಬೇಕು ಎಂದು ಕೋರ್ಕೊತಾ ಇದ್ದೀವಿ ಎನ್ನುತ್ತಲೇ ಪ್ರಸಾದ್ ಭಕ್ತಿ ಶ್ರದ್ಧೆಯಿಂದ ರಾಷ್ಟ್ರಧ್ವಜವನ್ನು ಹಾರಿಸುತ್ತಾನೆ. ಎಲ್ಲರೂ ಸಲ್ಯೂಟ್ ಮಾಡಿ ಜನಗಣಮನ ಆಲಪಿಸುತ್ತಾರೆ. ಧ್ವಜವಂದನ ಪೂರ್ತಿಯಾಗುತ್ತದೆ. ಈಗ ನಮ್ಮ ಕಾಲೋನಿ ಕಡೆಯಿಂದ ಕೆಲವರು ಸ್ವಾತಂತ್ರ್ಯ ದಿನೋತ್ಸವದ ಬಗ್ಗೆ ಮಾತನಾಡುತ್ತಾರೆ. ಮೊದಲು ಸ್ವೀಟ್ ಸ್ಪಾನ್ಸರ್ ಮಾಡಿದ ಅವನಿಯವರನ್ನು ಸ್ಟೇಜ್ ಮೇಲೆ ಬರಬೇಕು ಎಂದು ಕರೀತಾ ಇದ್ದೀವಿ. ಅದನ್ನು ಕೇಳಿದ ನಂತರ ಅವನಿ ಬಹಳ ಗರ್ವದಿಂದ ಸ್ಟೈಲ್ ಆಗಿ ನಡೆದುಕೊಂಡು ಸ್ಟೇಜ್ ಮೇಲಕ್ಕೆ ಹೋಗುತ್ತಾಳೆ. ಮೈಕ್ ತೆಗೆದುಕೊಳ್ಳುತ್ತಾಳೆ. ಆದರೆ ಆಕೆಗೆ ಸ್ವಾತಂತ್ರ್ಯ ದಿನೋತ್ಸವದ ಬಗ್ಗೆ ಏನೂ ತಿಳಿದಿಲ್ಲ. ಹಲೋ ಎವ್ರಿವನ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಈ ದಿನ ನಾವು ಬಾವುಟ ಏರಿಸ್ತಾ ಇದ್ದೀವಿ. ನಮಗೆ ಸ್ವಾತಂತ್ರ್ಯ ಬಂದಿದೆ. ಯಾರಿಂದ ಬಂದಿದೆ ಅಂದರೆ ಇಂಗ್ಲಿಷ್ ಅವರ ಹತ್ರ ಇಂದ ಬಂದಿದೆ.
ಅವರು ಹೊರಟು ಹೋದ್ರು, ನಾವಿದ್ದೀವಿ. ಇಟ್ಸ್ ಎ ಗ್ರೇಟ್ ಡೇ. ಕೆಳಗಡೆ ಸ್ವೀಟ್ಸ್ ಇದೆ, ಎಲ್ರೂ ತಿನ್ನಿ. ಥ್ಯಾಂಕ್ ಯು. ಅದನ್ನು ಕೇಳುತ್ತಲೇ ಕಾಲನಿಯವರೆಲ್ಲ ಒಬ್ಬರ ಮುಖನೊಬ್ಬರು ನೋಡಿಕೊಂಡು ನಗುತ್ತಾರೆ. ಅವನಿಗೆ ಬಹಳ ಅವಮಾನವೆನ್ನಿಸಿ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ವೇಗವಾಗಿ ಸ್ಟೇಜ್ ಇಳಿದು ಹೊರಟು ಹೋಗುತ್ತಾಳೆ. ಸರಿ, ಈಗ ನಮ್ಮ ಕಾಲೋನಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಾ ಇರುವ ಅಂಜಲಿಯವರನ್ನು ಒಂದೆರಡು ಮಾತು ಆಡು ಅಂತ ಕೋರ್ಕೋತಾ ಇದ್ದೀವಿ. ಆಗ ಅಂಜಲಿ ತನ್ನ ಫೋನ್ ನಲ್ಲಿ ರೆಕಾರ್ಡ್ ಅನ್ನು ಆನ್ ಮಾಡಿಕೊಂಡು ಸ್ಟೇಜ್ ಮೇಲಕ್ಕೆ ಬರ್ತಾಳೆ. ಹಾಯ್ ಗಾಯ್ಸ್, ದಿಸ್ ಈಸ್ ಅಂಜಲಿ. ಟುಡೇ ಈಸ್ ಆಗಸ್ಟ್ 15. ನಿಮ್ಮೆಲ್ಲರಿಗೂ ತಿಳಿದಿದೆಯಲ್ಲ, ಈ ದಿನ ಬಹಳ ಸ್ಪೆಷಲ್ ಅಂತ. ಏಕೆಂದರೆ ನಮಗೆ ಈ ದಿನ ಹಾಲಿಡೇ. ನಮ್ಮ ಗಾಂಧಿ ತಾತ ನೋ ನೆಹರು ಅವರು ನಮಗೆ ಫ್ರೀಡಮ್ ಕೊಟ್ಟಿದ್ದಾರೆ. ಸೊ ನಾವು ಈ ದಿನ ಸೆಲೆಬ್ರೇಟ್ ಮಾಡ್ಕೋಬೇಕು. ಕೀಪ್ ವಾಚಿಂಗ್ ಮೈ ರೀಲ್ಸ್. ಬಾಯ್ ಗಾಯ್ಸ್. ಅದನ್ನು ಕೇಳುತ್ತಲೇ ಕಾಲೋನಿಯಲ್ಲಿ ಜನರು ಹೊಟ್ಟೆ ಹಿಡಿದು ನಗುತ್ತಾರೆ. ಹಾಲಿಡೇ ಏನು, ನೆಹರು ಅವರು ಫ್ರೀಡಮ್ ಕೊಡೋದೇನು ಎಂದು ಕಾಮೆಂಟ್ಸ್ ಮಾಡುತ್ತಾರೆ. ಅಂಜಲಿಗೆ ಮುಖ ಎಲ್ಲಿ ಇಟ್ಕೊಳ್ಬೇಕು ತಿಳಿದೆ ಕ್ಯಾಮರಾ ಬಿಸಾಕಿ ಓಡ್ಕೊಂಡು ಕೆಳಗೆ ಬರ್ತಾಳೆ. ಸರಿ, ಈಗ ಈ ವೇದಿಕೆಯನ್ನು, ಈ ಗ್ರೌಂಡ್ ಅನ್ನು ರಾತ್ರಿಯೆಲ್ಲ ನಿದ್ರೆ ಹೋಗದೆ ಇಷ್ಟು ಅಂದವಾಗಿ ಅಲಂಕರಿಸಿದ ನಮ್ಮ ಅನಾಮಿಕಳನ್ನು ಮಾತನಾಡಬೇಕು ಅಂತ ಕೋರ್ಕೋತಾ ಇದ್ದೀವಿ ಎನ್ನುತ್ತಲೇ ಅವನಿ ಅಂಜಲಿ ಇಬ್ಬರು ವ್ಯಂಗ್ಯವಾಗಿ ನೋಡುತ್ತಾರೆ. ನಮಗೆ ಏನು ಬರ್ತಾ ಇಲ್ಲ, ಓದಿಕೊಳ್ಳದ ಈ ಹಳೆ ಮುದುಕಮ್ಮನಿಗೆ ಏನು ಬರುತ್ತೆ ಅಂತ ಎಂದು ಗುಸಗುಸವಾಡುತ್ತಾರೆ. ಅನಾಮಿಕಾ ನಿಧಾನವಾಗಿ ಸ್ಟೇಜ್ ಮೇಲಕ್ಕೆ ಬರ್ತಾಳೆ. ತನ್ನ ಮಾವ ಪ್ರಸಾದನನ್ನು, ಅತ್ತೆ ಶಾರದಳನ್ನು ನೋಡುತ್ತಾಳೆ. ಒಂದೇ ಸಲ ಗಟ್ಟಿಯಾಗಿ ಉಸಿರೆಳೆದುಕೊಳ್ಳುತ್ತಾಳೆ. ಮೈಕನ್ನು ತೆಗೆದುಕೊಳ್ಳುತ್ತಾಳೆ. ಇಲ್ಲಿಗೆ ಆಗಮಿಸಿರುವ ಹಿರಿಯರಿಗೆ ಮತ್ತು ನನ್ನ ಸಹೋದರ ಸಹೋದರಿಯರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ವಾತಂತ್ರ್ಯ ಈ ಪದವನ್ನು ಉಚ್ಚರಿಸಲು ಎಷ್ಟು ಸ್ವಾತಂತ್ರ್ಯವೆನಿಸುತ್ತದೆಯೋ, ಈ ಪದವನ್ನು ಪಡೆದುಕೊಳ್ಳಲು ನಮ್ಮ ಹಿರಿಯರು ಅದಕ್ಕಿಂತ ಲಕ್ಷಪಟ್ಟು ಕಷ್ಟಪಟ್ಟಿದ್ದಾರೆ. ಸ್ವಾತಂತ್ರ್ಯ ಎಂದರೆ ಕೇವಲ 3 ಬಣ್ಣದ ಬಾವುಟ ಹಾರಿಸಿ ಸಿಹಿ ಹಂಚಿ ಮನೆಗೆ ಹೋಗುವುದಲ್ಲ. ಈ ಬಾವುಟದಲ್ಲಿರುವ ಕೇಸರಿ ಬಣ್ಣದ ಹಿಂದೆ ಇರುವ ಎಷ್ಟೋ ವೀರರ ರಕ್ತ ಮತ್ತು ತ್ಯಾಗವನ್ನು ಸ್ಮರಿಸಿಕೊಳ್ಳುವುದು. ಪೂರ್ವದಲ್ಲಿ ನಮ್ಮ ಭಾರತ ದೇಶವು ಸಂಪತ್ತು ಭರಿಸುವ ಪುಣ್ಯಭೂಮಿಯಾಗಿತ್ತು. ಆದರೆ ಆ ಸಿರಿಯನ್ನು ದೋಚಲು ವ್ಯಾಪಾರದ ಹೆಸರಿನಲ್ಲಿ ಬಂದ ಬಿಳಿಯರು ನಮ್ಮನ್ನು ದಾಸರನ್ನಾಗಿ ಮಾಡಿದರು. ನಮ್ಮ ಸ್ವಂತ ಮಣ್ಣಿನಲ್ಲಿ ನಾವೇ ತಲೆ ತಗ್ಗಿಸಿ ಬದುಕುವಂತೆ ಮಾಡಿದ್ದಾರೆ. ಆ ದಾಸ್ಯದ ಸಂಕೋಲೆಗಳನ್ನು ಮುರಿಯಲು ಭಾರತಾಂಬೆಯ ಎಷ್ಟೋ ಸುಪುತ್ರರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದ್ದಾರೆ. ಅಹಿಂಸೆಯನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡು ಕೆಲವರು, ಗಲ್ಲು ಗಂಬವನ್ನು ನಗೆ ಮುಖದಿಂದ ಮುದ್ದಾಡಿ ಇನ್ನು ಕೆಲವರು, ಕಾಡುಗಳಲ್ಲಿ ಬಿಲ್ಲು ಬಾಣಗಳಿಂದ ಹೋರಾಡಿ ಮತ್ತಷ್ಟು ಜನರು. ಹೀಗೆ ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ ಶ್ರಮದಿಂದ ಮತ್ತು ಬೆಲೆ ಕಟ್ಟಲಾಗದ ತ್ಯಾಗಗಳಿಂದಲೇ ನಮಗೆ ಈ ಸ್ವಾತಂತ್ರ್ಯ ಸಿಕ್ಕಿದೆ. ತಮ್ಮ ಸರ್ವಸ್ವವನ್ನು ದೇಶಕ್ಕಾಗಿ ಅರ್ಪಿಸಿದ ಹೆಸರು ತಿಳಿಯದ ಎಷ್ಟೋ ಅಜ್ಞಾತ ವೀರರೆಲ್ಲರಿಗೂ ಈ ದಿನ ನಾವು ಘನವಾಗಿ ಶ್ರದ್ಧಾಂಜಲಿ ಅರ್ಪಿಸಬೇಕು. ಈ ದಿನ ನಾವು ಅನುಭವಿಸುತ್ತಿರುವ ಈ ಸ್ವಾತಂತ್ರ್ಯ, ಉಸಿರಾಡುತ್ತಿರುವ ಈ ಗಾಳಿ, ಈ ಅಸ್ತಿತ್ವ ಯಾವುದೂ ನಮಗೆ ಸುಮ್ಮನೆ ಸಿಗಲಿಲ್ಲ. ಎಷ್ಟೋ ಪುಣ್ಯಾತ್ಮರ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗದ ಫಲವೇ ಈ ನಮ್ಮ ಭಾರತ ದೇಶ. ಆ ತ್ಯಾಗ ಜೀವಿಗಳು ಹಾಕಿದ ಬುನಾದಿಯ ಮೇಲೆಯೇ ನಾವು ಇಂದು ಹೀಗೆ ಸಮ್ಮಾನದಿಂದ ತಲೆ ಎತ್ತಿ ನಿಂತಿದ್ದೇವೆ. ದೇಶವೆಂದರೆ ಮಣ್ಣಲ್ಲವೋ, ದೇಶವೆಂದರೆ ಮನುಷ್ಯರು ಎಂಬ ಮಾತುಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಜಾತಿ, ಮತ, ಕುಲ, ವರ್ಗ, ಬಡವ, ಬಲ್ಲಿದ ಎಂಬ ಭೇದ ಭಾವಗಳನ್ನು ಬದಿಗೊತ್ತಿ ನಾವೆಲ್ಲರೂ ಭಾರತೀಯರಾಗಿ ಒಂದಾಗಿ ಬದುಕೋಣ. ಭಾರತ ಮಾತೆಗೆ ನೀರಾಜನ ಅರ್ಪಿಸೋಣ. ಜೈ ಹಿಂದ್, ಭಾರತ ಮಾತೆಗೆ ಜೈ. ಆ ಸಮಯದಲ್ಲಿ ಅನಾಮಿಕಳ ಸ್ಪೀಚ್ ಮುಗಿಯುತ್ತಲೇ ಗ್ರೌಂಡ್ ಅಲ್ಲಿ ಒಂದು ಕ್ಷಣ ಎಲ್ಲ ನಿಶ್ಶಬ್ದ. ಆ ನಂತರ ಒಂದೇ ಸಲಕ್ಕೆ ಚಪ್ಪಾಳೆಗಳ ಶಬ್ದ ಮೊಳಗಿ ಹೋಗುತ್ತದೆ. ಕಾಲೋನಿಯವರೆಲ್ಲ ಎದ್ದು ನಿಂತು ಚಪ್ಪಾಳೆ ಹೊಡೆಯುತ್ತಾರೆ. ಪ್ರಸಾದನ ಕಣ್ಣಿನಲ್ಲಿ ಆನಂದದಿಂದ ನೀರು ಬರುತ್ತದೆ. ಶಾರದ ಕೂಡ ಆಶ್ಚರ್ಯದಿಂದ ಹಾಗೆ ನೋಡುತ್ತಾ ನಿಲ್ಲುತ್ತಾರೆ. ಅವನಿ ಅಂಜಲಿ ತಮ್ಮ ಅಹಂಕಾರವನ್ನು ಪಕ್ಕಕ್ಕಿಟ್ಟು ತಮ್ಮ ಅಕ್ಕ ಹೇಳಿದ ಮಾತಿನಿಂದ, ಗರ್ವದಿಂದ, ಕಣ್ಣೀರಿನಿಂದ ಚಪ್ಪಾಳೆ ಹೊಡೆಯುತ್ತಾರೆ. ರಮೇಶ್ ಕೂಡ ಗರ್ವದಿಂದ ಕಾಲರ್ ಎಗರಿಸುತ್ತಾನೆ. ಅದ್ಭುತವಮ್ಮ, ಎಷ್ಟು ಅದ್ಭುತವಾಗಿ ಮಾತನಾಡಿದೆ. ನಮ್ಮ ರೋಮಗಳು ನಿಂತು ಬಿಟ್ಟಿತು. ದೇಶಭಕ್ತಿ ಏನು ಎಂದು ನಿನ್ನ ಮಾತಿನಿಂದ ತೋರಿಸಿದೆ. ಪ್ರಸಾದ್ ಅವರೇ, ನಿಮ್ಮ ದೊಡ್ಡ ಸೊಸೆ ನಿಮ್ಮ ಮನೆಗೆ ಅಲ್ಲ, ನಮ್ಮ ಕಾಲೋನಿಗೆ ಗರ್ವ ಕಾರಣ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ವೇದಿಕೆ ಕೆಳಗಿಳಿದು ಬರುತ್ತಾ ಇರುವ ಅನಾಮಿಕಳ ಹತ್ತಿರ ಕಾಲೋನಿಯವರೆಲ್ಲ ಬಂದು ಅಭಿನಂದಿಸುತ್ತಾರೆ. ಇಷ್ಟರಲ್ಲಿ ಅವನಿ ಸ್ವೀಟ್ ಬಾಕ್ಸ್ ತೆಗೆದುಕೊಂಡು ಬರ್ತಾಳೆ. ಆದರೆ ಆಕೆ ಅದನ್ನು ಹಂಚದೆ ಅನಾಮಿಕಳ ಕೈಗೆ ಕೊಡುತ್ತಾಳೆ. ಪ್ರೆಸಿಡೆಂಟ್ ಅವರೇ, ಈ ದಿನ ಈ ಸ್ವೀಟ್ಸ್ ಹಂಚೋದಕ್ಕೆ ಸರಿಯಾದ ಅರ್ಹತೆ ಅನಾಮಿಕ ಅಕ್ಕನಿಗೆ ಇದೆ. ಅಕ್ಕಳ ಕೈಯಿಂದನೇ ಎಲ್ಲರಿಗೂ ಹಂಚೋಣ. ಆ ಮಾತು ಕೇಳುತ್ತಲೇ ಅನಾಮಿಕ ಎಷ್ಟೋ ಕಿರುನಗೆಯಿಂದ ಎಂತಹ ಈಗೋ ಇಲ್ಲದೆ ಎಲ್ಲರಿಗೂ ಸ್ವೀಟ್ಸ್ ಅನ್ನು ಹಂಚುತ್ತಾಳೆ. ಕಾಲೋನಿಯವರೆಲ್ಲರೂ ಅನಾಮಿಕಳನ್ನು ಪ್ರಶಂಸಿಸುತ್ತಾ ತಮ್ಮ ಮನೆಗೆ ಹೋಗುತ್ತಾರೆ.
ಹಾಗಿರುವಾಗ ಸಾಯಂಕಾಲದ ಸಮಯದಲ್ಲಿ ಪ್ರಸಾದ್ ಮನೆಯಲ್ಲಿ ಹಾಲ್ ಅಲ್ಲಿ ಎಲ್ಲರೂ ಕೂತ್ಕೊಂಡಿರ್ತಾರೆ. ಪ್ರಸಾದ್, ಶಾರದಾ, ರಮೇಶ್, ಸುರೇಶ್, ಅರುಣ್ ಎಲ್ಲರೂ ಇರುತ್ತಾರೆ. ಅನಾಮಿಕಾ ಎಲ್ಲರಿಗೂ ಕಾಫಿ ತೆಗೆದುಕೊಂಡು ಬಂದು ಟೇಬಲ್ ಮೇಲಿಡುತ್ತಾಳೆ. ಆಗ ಅವನಿ, ಅಂಜಲಿ ಇಬ್ಬರು ಅನಾಮಿಕಳ ಹತ್ರಕ್ಕೆ ಬರ್ತಾರೆ. ಅವರ ಕಣ್ಣಿನಲ್ಲಿ ಪಶ್ಚಾತ್ತಾಪ ಸ್ಪಷ್ಟವಾಗಿ ಕಾಣಿಸುತ್ತಾ ಇರುತ್ತದೆ. ಆಗ ಅವನಿ ಅನಾಮಿಕಾ 2 ಕೈಗಳನ್ನು ಹಿಡಿಕೊಳ್ಳುತ್ತಾಳೆ. ಅಕ್ಕ, ನನ್ನನ್ನು ಕ್ಷಮಿಸಕ್ಕ. ಬೆಳಿಗ್ಗೆ ಮೀಟಿಂಗ್ ಅಲ್ಲಿ ನಾನು ನಿನ್ನ ದುಡ್ಡಿಲ್ಲದವಳು, ಬಡವಳು ಅಂತ ಎಲ್ಲರ ಮುಂದೆ ಎಷ್ಟೋ ಮಾತಂದೆ. ಆದ್ರೆ ನನ್ನ ದುಡ್ಡು ಈ ದಿನ ನನ್ನನ್ನು ಸ್ಟೇಜ್ ಮೇಲೆ ಗೆಲ್ಲಿಸಲಾರದೆ ಹೋಯಿತು. ನನ್ನ ಅಹಂಕಾರ ನನ್ನನ್ನು ಎಲ್ಲರ ಮುಂದೆ ಮೂರ್ಖಳನ್ನಾಗಿ ಮಾಡಿಸಿತು. ನಿನ್ನಲ್ಲಿ ಇಷ್ಟೊಂದು ಅದ್ಭುತವಾದ ಟ್ಯಾಲೆಂಟ್, ದೇಶದ ಮೇಲೆ ಇಷ್ಟು ದೊಡ್ಡ ಅವಗಾಹನೆ ಇದೆ ಎಂದು ಈಗಲೇ ಅರ್ಥವಾಯ್ತಕ್ಕ. ನೀನು ಈ ದಿನ ಸ್ಪೀಚ್ ಅದ್ಭುತವಾಗಿ ಮಾಡಿದೆ ಅಕ್ಕ. ದುಡ್ಡಿದರೆ ದೊಡ್ಡದು ಎಂದು ಹೇಳುವ ನನ್ನ ಕಣ್ಣನ್ನು ನೀನು ತೆಗೆಸಿದೆ ಅಕ್ಕ. ನನ್ನನ್ನು ಕ್ಷಮಿಸಕ್ಕ. ಹೌದು ಅಕ್ಕ, ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಲೈಕ್ಸ್, ಈ ಬ್ರಾಂಡೆಡ್ ಬಟ್ಟೆಗಳು, ಟ್ರೆಂಡ್ಸ್ ಇವೇ ಜೀವನ ಅಂದ್ಕೊಂಡೆ. ಆದರೆ ಈ ದಿನ ನೀನು ಮಾತನಾಡುತ್ತಿರುವಾಗ ಈ ಜನ ಹೊಡೆದ ಚಪ್ಪಾಳೆ ನೋಡದೆ ನೋಡು, ಅದು ನಿಜವಾದ ಗುರುತು ಅಂತ. ಆ ಚಪ್ಪಾಳೆಯ ಮುಂದೆ ನನ್ನ ಸೋಷಿಯಲ್ ಮೀಡಿಯಾ ಫಾಲೋಯಿಂಗ್ಸ್ ಏನು ಸರಿ ಹೋಗಲ್ಲ ಅಕ್ಕ. ನೀನು ಬಹಳ ಚೆನ್ನಾಗಿ ಹೇಳ್ದೆ. ನಿನ್ನಲ್ಲಿ ಇಷ್ಟು ಜ್ಞಾನ ಇದ್ದಿದ್ದಕ್ಕೆ ನಾವೆಲ್ಲರೂ ಗರ್ವ ಪಡ್ತಾ ಇದೀವಿ. ನಮ್ಮನ್ನು ಕ್ಷಮಿಸು ಅಕ್ಕ. ಅದನ್ನು ಕೇಳಿದ ನಂತರ ಅನಾಮಿಕಾ ಕಿರುನಗೆಯಿಂದ ಅವರಿಬ್ಬರ ಕಣ್ಣೀರನ್ನು ಒರೆಸುತ್ತಾಳೆ. ಹುಚ್ಚು ಮಕ್ಕಳೇ, ಇದರಲ್ಲಿ ಕ್ಷಮಾಪಣೆ ಏನಕ್ಕೆ? ದುಡ್ಡು ಅನ್ನುವುದು ಈ ದಿನ ಬರುತ್ತೆ, ನಾಳೆ ಹೋಗುತ್ತೆ. ಆದರೆ ನಮ್ಮ ಕುಟುಂಬ, ನಮ್ಮ ಸಂಸ್ಕಾರ ಯಾವತ್ತಿಗೂ ನಿಂತಿರುತ್ತದೆ. ನಾವು ಮೂವರು ಒಂದೇ ಮನೆಯ ಹೆಣ್ಣು ಮಕ್ಕಳು, ಜೊತೆಯಾಗಿದ್ದರೆ ಬಲ. ಈ ದಿನ ನೀವಿಬ್ಬರು ತಪ್ಪು ತಿಳಿದುಕೊಂಡು ನನ್ನ ಹತ್ತಿರಕ್ಕೆ ಬರುವುದು ನನಗೆ ಬಹಳ ಸಂತೋಷವಾಗಿದೆ. ಕೇಳಿದ್ಯಾ ಶಾರದಾ, ನಮ್ಮ ದೊಡ್ಡ ಸೊಸೆ ಎಷ್ಟು ದೊಡ್ಡ ಮನಸ್ಸಿದೆಯೇ ಗೊತ್ತಾಯ್ತಲ್ಲ. ಬೆಳಿಗ್ಗೆ ಕಾಲೋನಿಯವರೆಲ್ಲ ಮುಂದೆ ನನ್ನ ಮರ್ಯಾದೆ ನಿಲ್ಲಿಸಿ ಈಗ ಮನೆಯಲ್ಲಿ ಈ ವಾರಗಿತ್ತಿಯರ ಮಧ್ಯೆ ಇರೋ ಗೋಡೆಯನ್ನು ಒಡೆದು ಈ ಮನೆಯನ್ನು ನಿಲ್ಲಿಸಿದ್ದಾಳೆ. ಅಮ್ಮ ಅನಾಮಿಕಾ, ನೀನು ಬಡ ಮನೆಯಿಂದ ಬರ್ಲಿಲ್ಲಮ್ಮ, ಸಂಸ್ಕಾರವಿರುವ ದೊಡ್ಡ ಮನೆಯಿಂದ ಬಂದಿದ್ದೀಯಾ. ನನ್ನನ್ನು ಕ್ಷಮಿಸಮ್ಮ. ನಾನು ಕೂಡ ಇಷ್ಟು ದಿನವೂ ದುಡ್ಡನ್ನು ನೋಡಿಯೇ ಮನುಷ್ಯನಿಗೆ ಬೆಲೆ ಕೊಟ್ಟೆ. ನಿಜವಾದ ಬಂಗಾರದಂತಹ ಸೊಸೆ ನನ್ನ ಪಕ್ಕದಲ್ಲೇ ಇರುವ ವಿಷಯ ಈ ದಿನವೇ ತಿಳಿದುಕೊಂಡೆ. ಅದನ್ನು ಕೇಳುತ್ತಲೇ ರಮೇಶ್, ಸುರೇಶ್, ಅರುಣ್ ಮೂವರು ಎಷ್ಟೋ ಸಂತೋಷದಿಂದ ಚಪ್ಪಾಳೆ ಹೊಡೆಯುತ್ತಾರೆ. ಹಾಗೆ ಆ ಮನೆಯಿಂದ ಅಹಂಕಾರ, ಬಡ ಧನಿಕ ಎನ್ನುವ ತಾರತಮ್ಯ ಪೂರ್ತಿಯಾಗಿ ತೊಲಗಿ ಹೋಗುತ್ತದೆ. ಮೂವರು ಸೊಸೆಯರು ಒಂದಾಗಿ ಹೋಗುತ್ತಾರೆ. ಆ ದಿನದಿಂದ ಆ ಕುಟುಂಬ ಎಂತಹ ಕಲಹವೂ ಇಲ್ಲದೆ ಒಬ್ಬರನ್ನೊಬ್ಬರು ಗೌರವಿಸಿಕೊಳ್ಳುತ್ತಾ ಸುಖ ಸಂತೋಷದಿಂದ ಜೀವನ ಸಾಗಿಸುತ್ತದೆ. ಇದು ಇಂದಿನ ಕಥೆಯೇ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.